ಅಕ್ಕಿಯಿಂದ ಹೀಗೆ ಮಾಡಿದರೆ ಒಂದೇ ಬಾರಿ ಎಲ್ಲಾ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು. ಜ್ಯೋತಿಷ್ಯದ ಪ್ರಕಾರ ಕೆಲವೊಮ್ಮೆ ಗ್ರಹಗತಿಗಳ ಅಡಚಣೆಯಿಂದ ಈ ರೀತಿಯ ಸಮಸ್ಯೆಗಳು ಬರಬಹುದು. ಅಲ್ಲದೆ ಹಣಕಾಸಿನ ಅಡಚಣೆಗಳು, ಅದೃಷ್ಟ ಕೈಬಿಡುವುದು, ಮಾಡುವ ಕೆಲಸಗಳಲ್ಲಿ ಬಹಳಷ್ಟು ವಿಘ್ನಗಳು ಎದುರಾಗುವುದು ಅಥವಾ ದಾರಿದ್ರ್ಯಗಳು ಕಂಡುಬಂದರೆ ಅಂತಹ ಸಮಸ್ಯೆಗಳಿಂದ ಮುಕ್ತವಾಗುವುದು ಹೇಗೆ ಎಂಬುದನ್ನು ಆಲೋಚಿಸಬೇಕೇ ಹೊರತು ಸಮಸ್ಯೆಗಳ ಸುಳಿಯಲ್ಲಿ ಮುಳುಗುವುದಲ್ಲ. ಆದರೆ ಈ ಎಲ್ಲಾ ಸಮಸ್ಯೆಗಳನ್ನು ಅತ್ಯಂತ ಸುಲಭವಾಗಿ ಮನೆಯಲ್ಲೇ ಇದ್ದು ಬಗೆಹರಿಸಬಹುದು. ನಿಮ್ಮ ಮನೆಯಲ್ಲಿರುವ ಅಕ್ಕಿಯಿಂದ ಈ ಎಲ್ಲಾ ದಾರಿದ್ರ್ಯಗಳಿಂದ ನೀವು ಮುಕ್ತಿಯನ್ನು ಪಡೆಯಬಹುದು. 1. ಹಳದಿ ಅಕ್ಕಿಯಿಂದ ಹೀಗೆ ಮಾಡಿ. ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಚಂದ್ರನು ದುರ್ಬಲನಾಗಿದ್ದರೆ ಮಾನಸಿಕ ಒತ್ತಡವು ಅವನನ್ನು ಪ್ರತಿದಿನ ತೊಂದರೆಗೊಳಿಸುತ್ತದೆ. ಇದರಿಂದ ಮಾನಸಿಕ ಸಮಸ್ಯೆಗಳನ್ನು, ಉದ್ಯೋಗದ ಮತ್ತು ವ್ಯವಹಾರದಲ್ಲಿ ಸಮಸ್ಯೆಗಳನ್ನು ಎದುರಿಸಲು ಪ್ರಾರಂಭವಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಯಾವುದೇ ಶುಕ್ರವಾರ 21 ಹಳದಿ ಅಕ್ಕಿಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ, ಅಂದರೆ ಅರಿಶಿನದಿಂದ ಮಾಡಿದ ಅಕ್ಷತೆಗಳು. ಈಗ ಈ ಗಂಟನ್ನು ಲಕ್ಷ್ಮೀದೇವಿಯ ಪಾದಕ್ಕೆ ಅರ್ಪಿಸಿ. ತದನಂತರ ಪೂಜೆ ಮಾಡಿ. ಅದನ್ನು ನೀವು ಹಣ ಇಡುವ ಸ್ಥಳದಲ್ಲಿ ಅಥವಾ ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ. ಇದು ಹಣದ ಕೊರತೆಯನ್ನು ತಡೆಯುತ್ತದೆ ಮತ್ತು ಒತ್ತಡವನ್ನು ನಿವಾರಿಸುತ್ತದೆ ಎನ್ನುವ ನಂಬಿಕೆ ಇದೆ. 2. ಅಕ್ಕಿ ಮತ್ತು ಚಂದ್ರನ ಸಂಬಂಧ. ಅಕ್ಕಿ ಚಂದ್ರನ ಸಂಕೇತವಾಗಿದೆ. ಇದು ಶುಕ್ರನನ್ನು ಪ್ರತಿನಿಧಿಸುತ್ತದೆ. ಮಾನಸಿಕ ನೆಮ್ಮದಿಗಾಗಿ ಹುಣ್ಣಿಮೆಯಂದು ನೀರಿಗೆ ಅಕ್ಕಿ ಹಾಕಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ. ಹಾಗೆಯೇ ಶಿವನಿಗೆ 1 ಹಿಡಿ ತುಂಡಾಗದ ಅಕ್ಕಿಯನ್ನು ಅರ್ಪಿಸಿ. ಇದರಿಂದ ಎಲ್ಲ ಮಾನಸಿಕ ಸಮಸ್ಯೆ ದೂರಾಗುತ್ತದೆ ಹಾಗೂ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಗುತ್ತದೆ. 3. ಧನಧಾನ್ಯದ ಕೊರತೆ ನೀಗಿಸಲು. ಮನೆಯ ಮೇಲೆ ದೇವರ ಆಶೀರ್ವಾದವಿಲ್ಲವೆಂದು ನೀವು ಭಾವಿಸಿದರೆ ಮನೆಯಲ್ಲಿ ಅಕ್ಕಿಯ ಪುಟ್ಟ ರಾಶಿಯನ್ನು ಅಥವಾ ದೊಡ್ಡ ರಾಶಿಯನ್ನು ಮಾಡಿ ಅದರ ಮೇಲೆ ಅನ್ನಪೂರ್ಣ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಇದು ನಿಮಗೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ. ಇನ್ನು ದೇವರು ನಿಮ್ಮ ಪೂಜೆಯನ್ನು ಶೀಘ್ರದಲ್ಲೇ ಸ್ವೀಕರಿಸಬೇಕಾದರೆ ತುಂಡಾಗದ ಅಕ್ಕಿಗೆ ಕುಂಕುಮವನ್ನು ಬೆರೆಸಿ ಪೂಜೆಯಲ್ಲಿ ದೇವರಿಗೆ ಅರ್ಪಿಸಿ, ಅಂದರೆ ಕೆಂಪು ಅಕ್ಷತೆಗಳು. 4. ಪತಿ ಪತ್ನಿಯಲ್ಲಿ ಶಾಂತಿಗಾಗಿ. ಗುರುವಾರದ ದಿನದಂದು ಕೇಸರಿಯಿಂದ ಸಿಹಿಯಾದ ಹಳದಿ ಅನ್ನವನ್ನು ತಯಾರಿಸಿ ಅದನ್ನು ಲಕ್ಷ್ಮೀನಾರಾಯಣನಿಗೆ ಅರ್ಪಿಸಬೇಕು. ಇದು ನಿಮ್ಮ ವೈವಾಹಿಕ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳಿಂದ ನಿಮ್ಮನ್ನು ಮುಕ್ತಿಗೊಳಿಸುತ್ತದೆ. ದಾಂಪತ್ಯ ಜೀವನದಲ್ಲಿ ಎದುರಾಗುವ ಅಡೆತಡೆಗಳು ದೂರಾಗುತ್ತದೆ. ವ್ಯಾಪಾರದಲ್ಲೂ ಪ್ರಗತಿಯನ್ನು ಪಡೆದುಕೊಳ್ಳುತ್ತೀರಿ. 5. ಶನಿ ದೋಷದ ಮುಕ್ತಿಗಾಗಿ. ಅಮಾವಾಸ್ಯೆ, ಪೂರ್ಣಿಮೆ ಅಥವಾ ಶನಿವಾರದಂದು ಕೆರೆ ಅಥವಾ ಕೊಳದಲ್ಲಿರುವ ಮೀನುಗಳಿಗೆ 1 ಹಿಡಿ ಅಕ್ಕಿಯನ್ನು ತಿನ್ನಲು ನೀಡಬೇಕು. ಇದು ಶನಿಯಿಂದ ಉಂಟಾಗುವ ದೋಷಗಳಿಂದ ನಿಮಗೆ ಪರಿಹಾರವನ್ನು ನೀಡುತ್ತದೆ. 6. ಶುಭ ಕೆಲಸಗಳಲ್ಲಿ ತೊಡಕಾದಾಗ. ನೀವು ಬಯಸಿದ ಶುಭ ಕಾರ್ಯಗಳು ಕೈಗೂಡದೇ ಇದ್ದಲ್ಲಿ ಖಿನ್ನರಾಗಬೇಡಿ. ಬದಲಿಗೆ ತಿಂಗಳ ಶುಕ್ಲ ಪಕ್ಷದ 4ನೇ ದಿನ ನೀವು ಬೆಳಗಿನ ಜಾವ ಬೆಳ್ಳಿಯ ಸಣ್ಣ ಬಟ್ಟಲಿನಲ್ಲಿ ಹಸುವಿನ ಹಾಲಿಗೆ ಸಕ್ಕರೆ ಮತ್ತು ಬೇಯಿಸಿದ ಅಕ್ಕಿಯನ್ನು ಸೇರಿಸಬೇಕು. ನಂತರ ಚಂದ್ರ ಉದಯಿಸಿದಾಗ ತುಳಸಿಯ ಎಲೆಗಳನ್ನು ಸೇರಿಸಬೇಕು. ಇದನ್ನು ನಿರಂತರವಾಗಿ ಶ್ರದ್ಧೆಯಿಂದ 45 ದಿನ ಮಾಡಬೇಕು. ನಂತರ ಕನ್ಯೆಗೆ ಆಹಾರ, ಬಟ್ಟೆ ಮತ್ತು ಗೋರಂಟಿಯನ್ನು ನೀಡಬೇಕು. ಈ ರೀತಿ ಮಾಡಿದರೆ ನಿಮಗೆ ನೀವು ಬಯಸಿದ ಸೂಕ್ತವಾದ ವರ ಸಿಗಬಹುದು ಮತ್ತು ನಿಮ್ಮ ಮನದಲ್ಲಿ ನೆನೆದಂತಹ ಶುಭ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯಬಹುದು. 7. ಕಾರ್ಯ ಅಡಚಣೆಯಾದಾಗ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ
ಪಿತೃದೋಷದಿಂದಾಗಿ ಕೆಲವೊಮ್ಮೆ ನೀವು ಮಾಡುವ ಕೆಲಸಗಳು ಅಪೂರ್ಣವಾಗುತ್ತದೆ ಅಥವಾ ಯಶಸ್ವಿಯಾಗಲು ಏನಾದರೂ ಸಮಸ್ಯೆ ಹಠಾತ್ತನೆ ಎದುರಾಗುತ್ತದೆ. ಮನದಲ್ಲಿ ನೆನೆದಂತಹ ಕಾರ್ಯ ಕೈಗೂಡದೇ ಇರಬಹುದು ಅಥವಾ ಧನಾತ್ಮಕವಾಗಿ ಮಾಡುವ ಆಲೋಚನೆಗಳು ಕೂಡ ನೆರವೇರದೆ ಇರಬಹುದು. ಅಂತಹ ಸಂದರ್ಭಗಳಲ್ಲಿ ನೀವು ಅಕ್ಕಿಯಿಂದ ತಯಾರಿಸಿದ ರೊಟ್ಟಿಯನ್ನು ಕಾಗೆಗಳಿಗೆ ನೀಡಬೇಕು. ಈ ರೀತಿ ಮಾಡುವುದರಿಂದ ಪಿತೃ ಸಮಾನರಾದವರು ಸಂತೃಪ್ತಗೊಂಡು ಆಶೀರ್ವಾದ ಮಾಡುತ್ತಾರೆ ಮತ್ತು ನಮ್ಮೆಲ್ಲಾ ಕೆಲಸಗಳು ಯಶಸ್ವಿಯಾಗಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.